ಕುಮಾರನಿಲ್ಲಿ ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಹೇಗೆ ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೇನು? ತನಯ ಕುಮಾರ ಅಮ್ಮ ತನಯ ತನಯ ಹೋಗಿ ಆ ಕಡೆ ಯಾಕೆ ಬಂದ್ಬಿಟ್ರಿ ಇಲ್ಲಿಗೆ? ಅಲ್ಲ ಹೋಗ್ರಿ ಆ ಕೆಳಕ್ಕೆ ಭಾರತ ನಾನು ನಿನ್ನ ತಾಯಿ ಆಗಣ್ಯ ವ್ರತ ಉಪವಾಸವನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ನನ್ನ ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ನನ್ನ ಜೀವನ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ ಎಂದು ಭಾವಿಸಿರುವುದು ಪುತ್ರ. ಬಾಲ್ಯದಲ್ಲಿ ನಿನ್ನ ಕಣ್ಣಿನಲ್ಲಿ ಒಂದು ತೊಟ್ಟು ಹನಿ ಬಿದ್ದರು ನನ್ನ ದೇಹದಲ್ಲಿ ರಕ್ತವು ನಷ್ಟವಾದಂತೆ ಭಾವಿಸುತ್ತಿದೆ. ಕುಮಾರ, ನನ್ನ ಮಾತನ್ನು ಕೇಳು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ದ್ವೇಷ ಬೇಡ ಕಂದ, ನನ್ನ ಮಾತನ್ನು ಕೇಳು. ತಾಯಿಯ ಪ್ರೇಮವು ಅನಂತ, ಅಗಾಧ, ಅಗಣ್ಯವಾದದ್ದು. ಕುಮಾರ, ತಾಯಿಯಂತಹ ಬಂಧುವು ಹಿತೈಷಿಯು ಇಡೀ ಪ್ರಪಂಚದಲ್ಲಿಯೇ ದೊರಕುವುದಿಲ್ಲ ಪುತ್ರ. ನಾನು ನಿನ್ನ ಹಿತಕ್ಕಾಗಿ ಹೇಳುತ್ತಿರುವೆ, ನನ್ನ ಮಾತನ್ನು ಕೇಳು. ಪಾಂಡವರನ್ನೇ ಸಂಧಿಗೆ ಸಮ್ಮತಿಸು ಪುತ್ರ, ಸಂಧಿಗೆ ಸಮ್ಮತಿಸು. ಅಮ್ಮ, ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ ಇಲ್ಲ ತಾಯಿ. ಜಗತ್ತೆಲ್ಲವೂ ಪ್ರತಿಭಟಿಸಿದರು ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ ತಾಯಿ. ಕುಮಾರ, ಯುದ್ಧವು ಕ್ಷತ್ರಿಯ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವರು
ನಮ್ಮೊಡನೆ ಯುದ್ಧ ಮಾಡಿ ಅದನ್ನು ಪಡೆಯಲಿ. ಅಮ್ಮ ಚಲೋದಲ್ಲಿ ಕೊಲದಲ್ಲಿ ಅನುಮಾನವೇದ ಭಯವೇಕೆ ಬಿಡು ಮಾತೆಯೇ. ಹೊರೆಯುವೆ ಸೌರ್ಯದಿ ಹೊರೆಯನು ಹೊರೆಯುವೆ ಸೌರ್ಯದಿ ಹೊರೆಯನು ದುರ್ಲ ಕೊಟ್ಟವರನ್ನು ಹೊಣದಲ್ಲಿ ಬಲಿ ಕೊಡುವೆ. ದುರ್ಲ ಕೊಟ್ಟವರನ್ನು ಹೊಣದಲ್ಲಿ ಬಲಿ ಕೊಡುವೆ. ದುರುಳ ಕೊಂಡವರನ್ನು ಹೊಣದಲ್ಲಿ ಬಲಿ ಕೊಡುವೆ. ಹೊಣತರ ಕೀರ್ತಿ ಗಳಿಸುತ್ತ ಮೆರೆಯುವೆ. ಹೊಣತರ ಕೀರ್ತಿಯ ಗಳಿಸುತ್ತ ಭಯವೇಕೆ ಬಿಡು ಮಾತೆಯೇ. ಹೊನ್ನ ಚಲದಲ್ಲಿ ಹೊಲದಲ್ಲಿ ಹನುಮಾನವೇದ ಭಯವೇಕೆ ಬಿಡು ಮಾತೆಯೇ. ಆತನು ಕೇಳು ಪುತ್ರ, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಕುಮಾರ, ನನ್ನ ಮಾತನ್ನು ಕೇಳು ಪುತ್ರ. ಹಿಂದಕ್ಕೆ ಹೋಗಿ ಅವರು ಅಲ್ಲಿ. ಓ ಸುದೇವ, ನಾವು ಸಮರಜ್ಞದಲ್ಲಿ ದೀಕ್ಷಿತರು. ಪಾಂಡವರು ಯುದ್ಧವನ್ನು ಬಯಸಿದ್ದು ಹೋದರೆ ಓದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಕರ ವೀರ ಘೋಷದಲ್ಲಿ. ಓನಗಿನ್ನು ಸಮಯವಿಲ್ಲ. ಅಯ್ಯೋ ಹತಭಾಗ್ಯ ಕುಮಾರನೇ, ಇಷ್ಟೊಂದು ಅಧರ್ಮದ ಆಚರಣೆಗೆ ಸಮಯ ಇಷ್ಟೊಂದು ಅಧರ್ಮದಿಂದ ಕೂಡಿದವನಾಗಿ ಮೃತ್ಯು ಬೆನ್ನಟ್ಟೆ ಬರುತ್ತಿರುವಾಗ ಮಾನವನಿಗೆ ಸಮಯವೆಲ್ಲಿಹುದು? ಹತಭಾಗ್ಯ ಕುಮಾರನೇ, ಇಷ್ಟೊಂದು ಆಸನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ನೀನು ನಾಶವನ್ನು ಹೊಂದುವೆ. ನಿನ್ನ ಸಂಗಡ ಇಡೀ ಕುರುಕುಲವೇ ನಾಶವಾಗುವುದು. ನಿನ್ನ ವೃದ್ಧ ಅಂಧಪಿತನು
ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ನೀರವ ಗತಿಗಳಾಗಿ ಈ ಶೋಕಮಯವಾದ ದೃಶ್ಯವನ್ನು ನೋಡುತ್ತಾ ಕುಳಿತಿರು. ವಾಸುದೇವ, ಈ ಗಾಂಧಾರಿಯ ಕಪಾಲದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ. ಅನರ್ಥವಾಯ್ತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ವಾಸುದೇವ, ರಾಜಶ್ರೀ, ನಿನಗೆ ಕೈ ಜೋಡಿಸಿ ಬೇಡುವೆನು ಪರಮಾತ್ಮ, ಇಲ್ಲಿಂದ ಹೊರಟು ಹೋಗು. ಸಜ್ಜನರಿಂದ ಪರಿತ್ಯಕ್ತವಾದ ಈ ಭೂಮಿಯಲ್ಲಿ, ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ದಯಮಾಡಿ ಈ ಸ್ಥಾನವನ್ನು ತ್ಯಾಗ ಮಾಡು ದೇವ, ತ್ಯಾಗ ಮಾಡು. ರಾಜಮಹರ್ಷಿ, ನಾನು ದುರ್ಯೋಧನಿಗೆ ಎದುರು ಇಲ್ಲಿಂದ ಪಲಾಯನ ಮಾಡಲಿ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಿ, ದಾನವರನ್ನು ಲೀಲ ಮಾತ್ರ ಸಂಬಂಧಿಸಿದ ಈ ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದುರುವುದೇ. ರಾಜಮಹರ್ಷಿ, ಈ ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದನ್ನು ನೀನು ಬಲ್ಲೆ. ಇದರ ಒಂದು ಅಲ್ಪ ಆವರ್ತದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯವೇ ಪ್ರಾರಂಭವಾಗುವುದು. ಪಾಂಡುರಂಗ ಪ್ರಭು ವಿಠಲ ರುಕ್ಮಿಣಿ ವಾಸುದೇವ, ಓ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ, ನಿನ್ನೆ ಪಾವನ ಪಾದಗಳ ಮಹಿಳೆಯ ಬಣ್ಣಿಸ ಮಾತುಗಳ ಕಾಣುವ ತಂದೆ ವಿಠಲ. ಓ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ. ಆಕಾಶ ಭೂಮಿಗಳ ನಡೆದಂಥ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ನಡೆದಂಥ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂಥ ಪರಮಾತ್ಮ, ಪಾಪವನ್ನು ಕಳೆವಂತ ಸುರಗಂಗೆ ಜನ್ಮಿಸಿದಂಥ ರಂಗನ ಶ್ರೀಪಾದವನ ಪಾಂಡುರಂಗ ಪ್ರಭು ವಿಠಲ, ಪ್ರಭು ವಿಠಲ. ಪರಮಾತ್ಮ, ಪರಮಾತ್ಮ, ಭಯಕ್ಕಾಗಿ ಹೇಳುತ್ತಿಲ್ಲ ಪರಮಾತ್ಮ, ಭಯಕ್ಕಾಗಿ ಹೇಳುತ್ತಿಲ್ಲ. ದಾನವ ವಿಜಯ ಯದುಪತಿಗೆ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ಪರಮಾತ್ಮ, ಈ ನಿನ್ನ ಅವಹೇಳನವನ್ನು, ಅದು ನನ್ನ ಕುಲಂಗಾರ ಪುತ್ರನ ಕೈಯಿಂದ ನಾನು ಹೇಗೆ ಸಹಿಸಲಿ? ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸಿ ಈ ಸ್ಥಾನವನ್ನು ತ್ಯಾಗ ಮಾಡು ದೇವ, ತ್ಯಾಗ ಮಾಡು. ಹೇಳುತ್ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವನು. ನಾನು ಯಾವ ಮಹತ್ತರ ಆಶಯಗಳನ್ನು ಹೊತ್ತು ಇಲ್ಲಿಗೆ ಬಂದೆನೋ ಅವು ದೀರ್ಘವಾದ ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಕೇಳಿಸಿಲ್ಲ. ದುರ್ಯೋಧನನ್ನು ನನ್ನ ಪ್ರಿಯ ಬಂಧುವೆಂದು ಹಾಲೈಸಿ ಬಂದನು. ಅವನ ಔದುತ್ಯವು ನನ್ನ ಗೆಳತನದ ವಜ್ರಮುಷ್ಟಿಯನ್ನು, ಗೆಳತನದ ವರದ ಹಸ್ತವನ್ನು ವಜ್ರಮುಷ್ಟಿಯನ್ನಾಗಿಸಿತು.
ಈ ರಾಜ್ಯಸಭೆಯ ಅಸಾವತನ ವಾತಾವರಣದಿಂದ ನನ್ನ ಕಪೋತವು ಹುಟ್ಟಿ ಆರುವ ಮೊದಲೇ ದುರ್ಮಾರ್ಗಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಸೆಯಾಗಿ ತೆರಳುವೆನು. ಆದರೂ ಚಿಂತೆ ಇಲ್ಲ ಮಹರ್ಷಿ, ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಸೋದರ ದುಶ್ಯಾಸನ, ಹಗ್ಗದಿಂದ ಕೃಷ್ಣನನ್ನು ಬಂಧಿಸು. ನನ್ನನ್ನು ಬಂಧಿಸುವಿರ ದುರ್ಯೋಧನ? ಅದೆಂದಿಗೂ ಸಾಧ್ಯವಿಲ್ಲ. ಬೆಂಕಿಯಿಂದ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಹೆಚ್ಚುವ ವ್ಯರ್ಥ. ಇದು ನಿನ್ನಿಂದ ಆಗದು ಸುಯೋಧನ. ಕೃಷ್ಣ ಉರಿ ಬಿಸಿಲ ತಾಪಕ್ಕೆ ಶರನದಿಯು ಬತ್ತುವುದೇ, ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ, ಸುರಿವ ಸೋನೆಯ ಮಳೆಗೆ ಕಾಡ್ಗಿಚ್ಚು ಹಾರುವುದೇ, ಬಿರುಗಾಳಿ ಹೊಡೆತಕ್ಕೆ ಗಿರಿಶಿಖರಗಳು ಚಲಿಸುವವೇ, ನಾಂ ಧರಿಸಿರುವ ಚಕ್ರವಂಬಿಡೆ, ನಾಂ ಧರಿಸಿರುವ ಚಕ್ರವಂಬಿಡೆ, ನಿನಂತ ಕೋಟಿ ದುರುಳ ದುರ್ಯೋಧನರ, ನಿನಂತ ಶತಕೋಟಿ ದುರುಳ ದುರ್ಯೋಧನರ ಶಿರಗಳಂ ತೆಗೆವಾಗ ನನಗೆ ಭಯವುಂಟೆ ಮರುಳೇ. ಮರುಳೇ ಕೃಷ್ಣ, ಬೆದರಿಕೆಯ ಮೋತೇಕೋ ಅಶುಕವೈವ ಕೃಷ್ಣ. ಕೃಷ್ಣ, ಬೆದರಿಕೆಯ ಮೋತೇಕೋ ಅಶುಕವೈವ ಕೃಷ್ಣ. ಸಭೆಯೊಳಗೆ ರುಕ್ಮಿಣಿಯ ಕದ್ದು ತಂದವನೇ, ಕೃಷ್ಣ. ಸಭೆಯೊಳಗೆ ರುಕ್ಮಿಣಿಯ ಕದ್ದು ತಂದವನೇ, ಈ ನಿನ್ನ ಬಿರುನುಡಿಗೆ ಅಂಜುವನೆ ಅಳುಕುವನೆ ಈ ದುರಧೀರ ದುರ್ಯೋಧನ. ಶ್ರೀಕೃಷ್ಣನು ಈಗ ಕಟ್ಟಿರಿ ನನ್ನನ್ನು. ಸೋದರ ಖಡ್ಗವನ್ನು ಹೊರಗಳಿಸು, ಓ ದುಷ್ಟನ್ನು ಸಂಹರಿಸುವೆನು. ಪಾಂಡವ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿ ಪಕ್ಷದವನೆಂದು ತಿಳಿದಿದ್ದರೂ ಸಹ ನನ್ನನ್ನು ಏತಕ್ಕಾಗಿ ಇಲ್ಲಿಗೆ ಕರೆದುಕೊಂಡು ಬಂದೆ ವಾಸುದೇವ? ಕರ್ಣ, ನೀನು ವೈರಿ ಪಕ್ಷದನ್ನೆಂತಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು, ನಾನು ನಿನ್ನ ಪ್ರಿಯ ಬಂಧುವೆ? ಹೌದು. ಪ್ರಥಮ ಪಾಂಡವನೇ? ಖಂಡಿತ. ಕುಂತಿ ದೇವಿಯ ಜ್ಯೇಷ್ಠ ಪುತ್ರನೇ? ಸತ್ಯ. ಬಹಳ ಚೆನ್ನಾಗಿದೆ ವಾಸುದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ಇದು ಯುದ್ಧ ಕಾಲ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ. ಆ ನಿನ್ನ ಪಾಂಡವರನ್ನು ಕಾಪಾಡುವುದಕ್ಕೋಸ್ಕರವಾಗಿ ನನ್ನನ್ನು ಹೀಗೆ ವಂಚಿಸುತ್ತಿರುವೆಯಾ ಜನಾರ್ದನ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇ ಇಲ್ಲವಲ್ಲ ವಾಸುದೇವ? ಏಕಿಲ್ಲ ಕರ್ಣ. ಕರ್ಣ, ವಾಸುದೇವ, ಕುಲಹೀನನಲ್ಲ ಕೇಳೆನ್ನ ಮಾತ
ಕರ್ಣ ವಾಸುದೇವ ಕುಲಹೀನನಲ್ಲ ಕೇಳೆನ್ನ ಮಾತ ರವಿ ಅಂಶುದೊಳವತರಿಸಿದ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕರ್ಣ ವಾಸುದೇವ ಕುಲಹೀನನಲ್ಲ ಕೇಳೆನ್ನ ಮಾತ ಕರ್ಣ ವಾಸುದೇವ ಕುಲಹೀನನಲ್ಲ ಕೇಳೆನ್ನ ಮಾತ ರವಿ ಅಂಶುದೊಳವತರಿಸಿದ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕರ್ಣ ಜನಾರ್ದನ ಮಾತೆ ನಿನ್ನವಳು ಕೊಂದೆ ವರ ಪಾಂಡವರ ಜನನಿ ಕರ್ಣ ವಾಸುದೇವ ಮಾತೆ ನಿನ್ನವಳು ಕೊಂದೆ ವರ ಪಾಂಡವರ ಜನನಿ ಕರೆಯ ಬೆಳಗುವ ರವಿಯ ಕರುಣದೆ ಕರ್ಣ ವಾಸುದೇವ ಕರೆಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮನೆಂದೆನಿಸಿ ಮೆರವ ರವಿಸುತ್ತನೆ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕರ್ಣ ವಾಸುದೇವ ಕಳವಳವೇ ಬಗೆ ಮನದ ಚಿಂತೆ ತೋರೆ ಕರ್ಣ 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 ವಾಸುದೇವ ಕಳವಳವೇ ಬಗೆ ಮನದ ಚಿಂತೆ ತೋರೆ ಅಮಿತ ಭುವನ ದೊಡ್ಡ ಕೀರ್ತಿಯ ಪಡೆವೆ ಕರ್ಣ ವಾಸುದೇವ ಅಮಿತ ಭುವನ ದೊಡ್ಡ ಕೀರ್ತಿಯ ಪಡೆವೆ ಕನಕರ ಮೆನಿಸಿದ ಮೇದನೆಯೊಳು ನೀ ಕನಕರ ಮೆನಿಸಿದ ಮೇದನೆಯೊಳು ನೀ ಮಹಾ ಮಹಿಮನೆಂದೆನಿಸಿ ಮೆರವ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕರ್ಣ ಕರ್ಣ ಏಕಿಲ್ಲ ಕರ್ಣ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನಿಕ ವ್ಯವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಉಪದೇಶಗಳನ್ನು ಪಡೆದು ಅವುಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯವನ್ನು ಹೊಂದಿ ಮೊದಲ ಮಂತ್ರವಾದ ಸೂರ್ಯಮಂತ್ರಕ್ಕೆ ನಿನ್ನನ್ನು ಜನಿಸಿದಾಗ ವಾಸುದೇವ ನೀನು ಜನಿಸಿದೆ. ಆಗ ಲೋಕಾಪವಾದ ನೀನು ಲೋಕ ಅಪವಾದಕ್ಕೆ ಹೆದರಿ ನಿನ್ನ ತಾಯಿಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಳಿಬಿಟ್ಟಳು ಕರ್ಣ. ಆಗ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪೋಷಣೆ ಪಾಲನೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಿಕ್ಯನಾಗಿರುವೆ ಕರ್ಣ. ವಾಸುದೇವ ಈಗಲೂ ಸಹ ನನ್ನ ಸಂಗಡಪ ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಡಿಯಲ್ಲಿ ಕೆಡವಿ ಸಾಮಂತ ರಾಜರಿಂದಲೂ ರಾಜಸಿಂಹಾಸನದ ಮೇಲೆ ಕುರುಳಿಸಿ ನಿನ್ನ ರಾಜ್ಯಭಾರ ಮಾಡುವುದು ರಾಜಭಾರವನ್ನು ಮಾಡಿವಂತೆ ಬಾ ಕರ್ಣ ನನ್ನ ಕೂಡ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು. ಪರಮ ಭಾಗ್ಯವತಿ ಕುಂತಿ ದೇವಿಯೂ ನನ್ನ ಜನ್ಮದಾತಳೆ. ಸತ್ಯ. ಕೃಷ್ಣ, ಜನಾರ್ದನ, ವಾಸುದೇವ, ನೀನು ಹೇಳುತ್ತಿರುವುದು ಖಂಡಿತವಾಗಿಯೂ ನಿಜವೇ? ಖಂಡಿತ ನಿಜ ಕರ್ಣ. ವಾಸುದೇವ, ನಾನು ಹೇಳುತ್ತಿರುವ ಮಾತನ್ನು ಸತ್ಯ ಸತ್ಯ ಸತ್ಯವೆಂದು ನಂಬು. ಅಯ್ಯೋ ನನ್ನ ಭಾಗದ ದುರ್ವಿಧಿಯೇ,
ನನ್ನನ್ನು ಅದೆಷ್ಟು ವಿಧವಾಗಿ ಕಾಡುತ್ತಿರುವೆ. ವಾಸುದೇವ, ಕರ್ಣ, ದೇವಾ ಶೋಧನೆಯೇ ನಿದು ವಿಧಿಶಾಪ. ವಾಸುದೇವ, ದೇವಾ ಶೋಧನೆಯೇ ನಿದು ವಿಧಿಶಾಪ. ಪಾಪಿಯಾಗಿ ಪರಿತಾಪಕ್ಕೀಡಾದೆ. ವಾಸುದೇವ, ಪಾಪಿಯಾಗಿ ಪರಿತಾಪಕ್ಕೀಡಾದೆ. ದೇವಾ ಶೋಧನೆಯೇ ನಿದು ವಿಧಿಶಾಪ. ವಿಧಿಶಾಪ. ವಾಸುದೇವ, ಬಹುದಿನ ನೊಂದೆನೋ ಬಂಧುಗಳಾರೆ. ಪಾಂಡವರು, ವಾಸುದೇವ, ಪಾಂಡವರು ಬಹುದಿನ ನೊಂದೆನೋ ಬಂಧುಗಳಾರೆಂದು ಇಂದು ವಧನಾಪನಿರುದೆಯಲಿದೆಂದೆ. ವಾಸುದೇವ, ಇಂದು ವಧನಾಪನಿರುದೆಯಲಿದೆಂದೆ. ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ. ದೇವಾ ಶೋಧನೆಯೇ ನಿದು ವಿಧಿಶಾಪ. ವಿಧಿಶಾಪ. ವಾಸುದೇವ, ಕರ್ಣ, ಜನ್ಮ ರಹಸ್ಯದ ಆಂತರ್ಯವರಿತು. ಜನುಮದಾತೆಯ ನಿರ್ದಯವರಿತು. ಕೃಷ್ಣ, ಕೃಷ್ಣ,
ಹೌದು, ಪರಮ ಭಾಗ್ಯವತಿ ಕುಂತಿದೇವಿಯು ನನ್ನ ಜನ್ಮದಾತಳೆ. ಖಂಡಿತ. ನನಗೆ ಆಶ್ರಯವನ್ನಿತ್ತ ನನ್ನ ಸ್ವಾಮಿ ಕೌರವೇಶ್ವರ ಒಂದು ಕಡೆ, ಸಹೋದರರೆಂಬ ಪಾಶವನ್ನು ನನ್ನ ಕೊರಳಿಗೆ ಸುತ್ತಿದ ಆ ಪಾಂಡವರು. ಇವರಲ್ಲಿ ನಾನು ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ? ಜನಾರ್ದನ, ವಾಸುದೇವ, ದಿಕ್ಕೆ ತೋಚದಂತಾಗಿದೆಯಲ್ಲ. ಕರ್ಣ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಅಪಕೀರ್ತಿ ಅಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕೆಂಬುದನ್ನು ನೀನೇ ನಿರ್ಧಾರ ಮಾಡು. ಕರ್ಣ, ನಿನ್ನ ತಾಯಿಯಾದ ಕುಂತಿ, ನಿನ್ನ ತಾಯಿಯು ನನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನ್ಯಾರು, ಆತನನ್ನು ನೋಡಿದಾಗಲೆಲ್ಲ ನನಗೆ ಮರಕ ಉಂಟಾಗುವುದೆಂದು ಹೇಳುತ್ತಿದ್ದಳು. ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗು. ಕರ್ಣ, ವಾಸುದೇವ, ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯ್ತು, ನಾನಿನ್ನು ಬರಲೇ? ನಿನ್ನಿಚ್ಛೆ ವಾಸುದೇವ. ಪರಮಾತ್ಮನಾದ ಶ್ರೀಕೃಷ್ಣನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಕುಂತಿದೇವಿಯೂ ನನ್ನ ಜನ್ಮದಾತಳೆ. ಅವರೊಡನೆ ಕೂಡಿ ಬಾಳುವ ಯೋಗವು ಈ ಕರ್ಣನ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ನನ್ನ ಬಂಧು ಬಾಂಧವರು ಯಾರೆಂದು ತಿಳಿಯದೆ ಕೊರಗುತ್ತಿದ್ದೆ. ಈಗ ನನ್ನ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಅದೆಂತಹ ಉಭಯ ಸಂಕಟ. ಹಾಗಾದರೆ ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನ ಸಹೋದರರನ್ನು ನಾನೇ ನನ್ನ ಕೈಗಳಿಂದ ಕೊಲೆ ಮಾಡಬೇಕಾಗುವುದೇ ವಾಸುದೇವ? ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ, ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ, ದುರದೊಳ ತಮ್ಮಂದಿರಂ ಕೊಲ್ಲುವುದೇ, ಕೊಲಧಾಮ್ ಬಿಟ್ಟೊಡೆ ಕೌರವೇಂದ್ರ ಈ ಧರೆಯೋಳ್ ಸಿರಿ ಸಂಪತ್ತಿನಿಂಬಾಳ್ವನೇ. ಚಲದಿಂ ಪಾರ್ಥನರುಂಢಮಂ ತರಿದು, ಚಲದಿಂ ಪಾರ್ಥನರುಂಢಮಂ ತರಿದು ಮತ್ಸ್ವಾಮಿಗೆ ಆನಂದದಿಂ ಸಲಿಸಲ್ಕಾಗದೆ ಪಾರ್ಥನ ಘೋರ ಶರಕೆ ನಾ ತುತ್ತಾಗಲೇ.